ನಮಸ್ಕಾರ ಕರ್ನಾಟಕ ವೀಕ್ಷಕರಿಗೆ. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದಂತಹ ಒಂದು ಕಾಯುವಿಕೆ ಏನಂತಾರೆ, ಇವತ್ತಿಗದು ಸ್ಟಾಪ್ ಆಯ್ತು. ಡೆವಿಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಯಾರ್ಯಾರು ನೋಡಿಲ್ಲ, ಫಸ್ಟ್ ಹೋಗಿ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಫಸ್ಟ್ಲಿ. ಅಂಡ್ ದರ್ಶನ್ ಸರ್ ಸಿನಿಮಾಗಳಂದ್ರೆ ಹಂಗೆ ಆ ಲೆವೆಲ್ ಕ್ರೇಜ್, ಆ ಲೆವೆಲ್ ಜನ, ಆ ಲೆವೆಲ್ ಪೊಲೀಸು. ಇವತ್ತು ನರ್ತಕಿ ಥಿಯೇಟರ್ ಅಂತೂ ಕಂಪ್ಲೀಟ್ ಥಿಯೇಟರ್ ಅಲ್ಲ, ರೋಡೇ ಜಾಮ್ ಆಗ್ಬಿಟ್ಟಿತ್ತು. ಆ ಲೆವೆಲ್ಗೆ ಕ್ರೇಜ್ ಇದ್ದಿದ್ದು. ಇನ್ ಸಿನಿಮಾ ವಿಚಾರಕ್ಕೆ ಬಂದ್ರೆ, ಸಿನಿಮಾ ಹೇಗಿದೆ ಅಂತ ನನ್ ಕೇಳೋದಾದ್ರೆ, ಗುಡ್ ಮೂವಿ. 100% ನೋಡಬಹುದು. ಎಂಗೇಜಿಂಗ್ ಆಗಿದೆ. 100% ಎಂಗೇಜಿಂಗ್ ಆಗಿದೆ. ನನ್ಗೆ ಎಲ್ಲೂ ಬೋರ್ ಅಂತ ಅನ್ನಿಸ್ತಿಲ್ಲ. ಕಂಪ್ಲೀಟ್ 2.25 ಗಂಟೆ ಸಿನಿಮಾ ಇರೋದು. ಬಟ್ ಓಕೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಅಂಡ್ ಮೇನ್ಲಿ ದರ್ಶನ್ ಸರ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಒಂಥರ ಮಜಾ ಅಲ್ವಾ. ತುಂಬಾ ವರ್ಷಗಳಾದ್ಮೇಲೆ ಕಾಟೇರ ಸಿನಿಮಾ ಆದ್ಮೇಲೆ ಬಂದಿರೋ ಸಿನಿಮಾ, ತುಂಬಾ ಹೇಳು ಬೀಳುಗಳ ನಡುವೆ ಸಿನಿಮಾ ರಿಲೀಸ್ ಆಯ್ತು. ಅದೊಂದು ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡುವಂತಹ ವಿಷಯ. ಇನ್ನು ಪ್ರಕಾಶ್ ವೀರ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಇದಕ್ ಮುಂಚೆ ಮಿಲನ ನೋಡಿದ್ವಿ, ತುಂಬಾ ಸಿನಿಮಾಗಳು ನೋಡಿದ್ವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತಾರಕ್ ಸಿನಿಮಾ ದರ್ಶನ್ ಸರ್ ಡೈರೆಕ್ಟ್ ಮಾಡಿದ್ರು. ಅದು ನೀನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡ್ ಬರ್ಬೇಡಿ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಈಗ ಆಲ್ರೆಡಿ ರಿವೀಲ್ ಆಗಿದೆ. ಪಬ್ಲಿಕ್ ರಿಯಾಕ್ಷನ್ಸ್ ಅಲ್ಲೆಲ್ಲ ಡಬಲ್ ಆಕ್ಟಿಂಗ್ ಅಂತ, ಅದಕ್ಕೆ ಆ ವಿಷಯನ ಹೇಳ್ತಾ ಇದ್ದೀನಿ. ನಾನು ಆ ವಿಷಯ ಸಹ ಹೇಳ್ತಾ ಇಲ್ಲ. ಇಬ್ರು, ಒಂದು ಧನುಷ್ ಅಲಿಯಾಸ್ ದಿ ಡೆವಿಲ್, ಇನ್ನೊಬ್ರು ಕೃಷ್ಣ. ಒಬ್ರು ತುಂಬಾ ಮುಗ್ಧ ಹುಡುಗ. ಅವನ ಲೈಫ್ ಆಯ್ತು, ಅವನಾಯ್ತು. ಏನೋ ಒಂದು ಜೀವನ ಕಟ್ಕೊಂಡು ಏನೋ ಒಂದು ಆಗ್ಬೇಕು ಅನ್ನೋ ಒಂದು ಹಂಬಲ ಅಂತ ಹೇಳುವಂತಹ ಹುಡುಗ. ಇನ್ನೊಂದ್ ಕಡೆ ದ ಡೆವಿಲ್, ಮನುಷ್ಯನ ರೂಪದಲ್ಲಿರುವಂತಹ ರಾಕ್ಷಸ. ಇವರಿಬ್ಬರ ಮಧ್ಯೆ ನಡೆಯುವಂತಹ ಜಿಗುಲ್ ಬಂದಿನೇ ದ ಡೆವಿಲ್. ಕೊನೆಗೆ ಯಾರ್ ಗೆಲ್ತಾರೆ, ಯಾರ್ ಸೋಲ್ತಾರೆ, ಇಲ್ಲ ಇಬ್ರು ಗೆಲ್ತಾರ, ಇಬ್ರು ಸೋಲ್ತಾರ, ಇದನ್ನ ನೀವು ಥಿಯೇಟರ್ ನೋಡ್ಬೇಕು. ಇನ್ನ ಸಿನಿಮಾದಲ್ಲಿ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ವಿನಯ್ ಗೌಡ, ಬಿಗ್ ಬಾಸ್ ವಿನಯ್ ಗೌಡ ಅವರು ತುಂಬಾ ಒಳ್ಳೆ ರೋಲು. ಅಚ್ಚುಕಟ್ಟಾಗಿ ಅವರು ಕೊಟ್ಟಿರುವಂತಹ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಸದ್ಯಕ್ಕೆ ಇವಾಗ ಅವ್ರದೇ ಸೌಂಡ್ ಬಿಗ್ ಬಾಸ್ ಅಲ್ಲಿ. ಅವರ ಪಾತ್ರ ಕೆಲವೊಂದ್ ಕಡೆ ಕಾಮಿಡಿ ಪಂಚನ, ನಮ್ಗೆ ನಗು ಬರ್ಸುತ್ತೆ. ಗುಡ್. ಆದ್ರೆ ಇನ್ನೂ ಅವ್ರನ್ನ ಯೂಸ್ ಮಾಡ್ಕೋಬಹುದಾಗಿತ್ತು ಅಂತ ಅನಿಸ್ತು. ಬಟ್ ಈಗ ಅನಿಸ್ತಾ ಇದೆ, ಬಿಕಾಸ್ ಈಗ ಅವ್ರು ಅಷ್ಟೊಂದು ಫೇಮಲ್ ಇರೋದ್ರಿಂದ. ಇನ್ನ ಬಿಟ್ರೆ ಅಚ್ಯುತಣ್ಣ ಅವ್ರು ಕೊಟ್ಟಂತಹ ಪಾತ್ರ ಪರ್ಫೆಕ್ಟ್, ಸೂಪರ್. ಇನ್ನ ಹೀರೋಯಿನ್ ವಿಷಯ ಮಾತಾಡ್ಬೇಕಂದ್ರೆ ರಚನಾ ರೈ ಅವರು. ತುಂಬಾ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ, ಹೀರೋ ಎಲ್ಲೆಲ್ಲಿ ಬರ್ತಾರೋ, ಅಂದ್ರೆ ನಮ್ ದರ್ಶನ್ ಸರ್ ಎಲ್ಲೆಲ್ಲಿ ಬರ್ತಾರೋ 90% ಹೀರೋಯಿನ್ ಬರ್ತಾರೆ. ಅದು ತುಂಬಾ ಖುಷಿ ಆಯ್ತು. ತುಂಬಾ ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ ಹೀರೋಯಿನ್ಗೆ. ವೆರಿ ಗುಡ್. ಅಂಡ್ ಅದ್ರಲ್ಲಿ ಮಾತೇ ಇಲ್ಲ. ಇನ್ನ ಸಿನಿಮಾದ ಸಾಂಗ್ಸ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗು, ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರುತ್ತೆ ಸಾಂಗು. ಆ ಸಾಂಗ್ ಆಗಿರ್ಬೋದು. ಇನ್ನೊಂದು ದ ಡೆವಿಲ್ ಅನ್ನೋ ಒಂದು ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಇನ್ನ ಸೆಂಟ್ರಲ್ 2 ಸಾಂಗ್ ಡುಯೆಟ್ ಸಾಂಗ್ಸ್ ಇದೆ. ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಹೆಂಗೋಯ್ತು ಅಂತಾನೆ ಗೊತ್ತಾಗಲ್ಲ, ಬಟ್ ಸೆಕೆಂಡ್ ಹಾಫ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಬೋರ್ ಅಂತೂ ಆಗಲ್ಲ, ಎಂಗೇಜಿಂಗ್ ಆಗಿರುತ್ತೆ. ಸ್ವಲ್ಪ ಪೊಲಿಟಿಕಲ್ ಟಚ್ ಕೂಡ ಸಿನಿಮಾದಲ್ಲಿದೆ. ಆದ್ರೆ ದರ್ಶನ್ ಸರ್ ಅವರ ಮುಂದಿನ ಭವಿಷ್ಯ, ಮುಂದಿನ ಕೆರಿಯರ್ ಏನಾದ್ರೂ ಪೊಲಿಟಿಕಲ್ ಆಗಿದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಅದಂತೂ ಹೇಳ್ಬಲ್ಲೆ. ಪೊಲಿಟಿಕಲ್ ಕೆರಿಯರ್ಗೆ ಒಂದು ಹೆಜ್ಜೆ ಇಡೋದಾದ್ರೆ ಗೊತ್ತಿಲ್ಲ, ಈ ಸಿನಿಮಾ ಹೆಲ್ಪ್ ಆಗ್ಬೋದು. ಅಂಡ್ ನಂಗೆ ತುಂಬಾ ಇಷ್ಟವಾದಂತಹ ಪಾಯಿಂಟ್ ಈ ಸಿನಿಮಾದಲ್ಲಿ, ಒಬ್ಬ CM ಗೆ, ಚೀಫ್ ಮಿನಿಸ್ಟರ್ಗೆ ಒಬ್ಬ ಕಾಮನ್ ಮ್ಯಾನ್ ಒಂದ್ ಪ್ರಶ್ನೆ ಕೇಳ್ತಾರೆ. ಸ್ಟೋರಿ ಬಿಟ್ಕೊಡ್ತಾ ಇಲ್ಲ, ಒಂದ್ ಸೀಕ್ವೆನ್ಸ್ ಹೇಳ್ತಾ ಇದೀನಿ. ಒಬ್ಬ CM ಗೆ ಈರುಳ್ಳಿ ಬೆಲೆ ಗೊತ್ತಾ, ಟೊಮೊಟೊ ಬೆಲೆ ಗೊತ್ತಾ, ಅಕ್ಕಿ ರೇಟ್ ಎಷ್ಟು, ಅಕ್ಕಿನ ಫ್ರೀಯಾಗಿ ಕೊಡ್ತಾರಲ್ವಾ, ಅಕ್ಕಿ ರೇಟ್ ಎಷ್ಟು, ಬೇಳೆ ರೇಟ್ ಎಷ್ಟು, ತರಕಾರಿ ರೇಟ್ ಎಷ್ಟು, ಇವೆಲ್ಲ ಗೊತ್ತಿದ್ಯಾ ಅನ್ನೋದು ನನ್ಗೂ ಗೊತ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆ ಸೀಕ್ವೆನ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದು ನನ್ಗೆ ಬಹಳ ಇಷ್ಟವಾದಂತಹ ಸೀಕ್ವೆನ್ಸ್. ಇನ್ನ ಕೆಲವೊಂದ್ ಕಡೆ ದರ್ಶನ್ ಅವರ ಸಿಂಪ್ಲಿಸಿಟಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಅವ್ರು ಇರೋದೇ ಹಾಗೆ ಕೆಲವೊಂದ್ ಕಡೆ. ರಿಯಲ್ ಲೈಫ್ ಅಲ್ಲೂ ಕೂಡ ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದು ಬಹಳ ಇಷ್ಟ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಇನ್ನೂ ತುಂಬಾ ಚೆನ್ನಾಗಿ ಸ್ಟೋರಿನ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. 100%. ಎಂಟರ್ಟೈನ್ಮೆಂಟ್ ಅಂತೂ ಇದೆ ಸಿನಿಮಾದಲ್ಲಿ. ಫ್ಯಾನ್ಸ್ ಗಳಿಗಂತೂ ಈ ಫೈಟ್ಸ್, ಡೈಲಾಗ್ಸ್ ಹಬ್ಬ, ಅದರಲ್ಲಿ 2 ಮಾತೇ ಇಲ್ಲ. ಇನ್ನೊಂದು ವಿಷಯ ಅಂದ್ರೆ, ದತ್ತ ಸಿನಿಮಾ ನೆನಪಾಯ್ತು ನನ್ಗೆ. ಆಕ್ಚುಲಿ ಫಸ್ಟ್ ಹಾಫ್ ಕಾಮಿಡಿ ದತ್ತ ಸಿನಿಮಾ ನೆನಪಾಯ್ತು. ಸ್ವಲ್ಪ ದರ್ಶನ್ ಸರ್ ಆ ಒಂದು ಕಾಮಿಡಿ ಟಚ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ನಗು ಬರುತ್ತೆ, ಕಾಮಿಡಿ ಅನ್ಸುತ್ತೆ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಪೊಲಿಟಿಕಲ್ ಕೆರಿಯರ್ ಹೋಗೋದ್ರಿಂದ ಸೀರಿಯಸ್ ಆಗೋಗುತ್ತೆ ಸಿನಿಮಾ. ಅಂಡ್ ತುಂಬಾ ಏನಂತಾರೆ, ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಒಂದ್ 2.5 ಅವರ್ ದರ್ಶನ್ ಸರ್ನ ಕಣ್ತುಂಬ್ಕೋಬಹುದು. ಆ ಒಂದು ಅಜಾನುಬಾಹುನ ಸಿನಿಮಾ
ಥಿಯೇಟರ್ ಅಲ್ಲಿ ಫುಲ್ ತುಂಬಾ ಅವರೇ ಕಾಣ್ತಾ ಇರ್ತಾರೆ, ಅದು ತುಂಬಾ ಎಂಜಾಯ್ ಮಾಡ್ಬೋದು. ಸೊ ದಯವಿಟ್ಟು ಯಾರ್ಯಾರು ನೋಡಿದಿರ ಆಲ್ರೆಡಿ, ಸೊ ಫಸ್ಟ್ ಶೋ ಇಂದ, ಸೊ ನಿಮ್ಗೆ ಹೇಗ್ ಅನಿಸ್ತು, ನಿಮ್ಗೂ ಇಷ್ಟ ಆಯ್ತಾ, ಸೊ ಏನ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರು ನೋಡಿಲ್ಲ ದಯವಿಟ್ಟು ಫಸ್ಟ್ ಹೋಗಿ ಥಿಯೇಟರ್ಗೆ ಸಿನಿಮಾ ನೋಡಿ. ಸೊ ಸೂಫ್ರಮ್ ಸೋ ನಂತರ ಯಾವ ಸಿನಿಮಾನು ಇನ್ನು ಆ ಲೆವೆಲ್ಗೆ ಹೆಸರು ಬಂದಿಲ್ಲ. ಸೊ ಡೆವಿಲಿಂದ ಆ ಒಂದು ಹೆಸರು ಬರ್ಲಿ ಅಂತ ನಾನ್ ಕಡೆಯಿಂದ ಕೇಳ್ಕೊತೀನಿ. ಅಂಡ್ ಆಲ್ ದಿ ಬೆಸ್ಟ್ ದರ್ಶನ್ ಸರ್. ಸೊ ಒಳ್ಳೇದಾಗ್ಲಿ, ಬೇಗ ಆಚೆ ಬಂದು ನೀವು ಸಹ ಸಿನಿಮಾ ನೋಡಿ ಫ್ಯಾನ್ಸ್ ಜೊತೆಗೆ. ಸೊ ಅಂಡ್ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.